ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗ ಬರ ಪರಿಹಾರದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಇನ್ನು ಮೇಲೆ 60ರಿಂದ 70% ರೈತರಿಗೆ ಮಾತ್ರ ಬರ ಪರಿಹಾರ ತಲುಪಲಿದೆ. ಇನ್ನು ಉಳಿದ 30% ರೈತರಿಗೆ ಯಾವಾಗ ಜಮಾ ಆಗಲಿದೆ ಹಾಗೂ ಯಾವ ಜಿಲ್ಲೆ ರೈತರಿಗೆ ಬಾಕಿ ಇದೆ ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬೆಂಬಲ ಯಾವತ್ತಿಗೂ ರೈತರಿಗೆ ಇರುತ್ತದೆ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಜೈ ಕಿಸಾನ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರವು ಒಟ್ಟು 34.58 ಲಕ್ಷ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೊಟ್ಟಂತಾಗಲಿದೆ. ಆದರೆ ಸ್ನೇಹಿತರೆ, 60ರಿಂದ 70% ರೈತರು ಬಿಟ್ಟು ಹೋಗಲಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು ಒಟ್ಟು 34.58 ಲಕ್ಷ ಬೆಳೆ ನಷ್ಟ ಪರಿಹಾರ ಕೊಟ್ಟಂತಾಗಲಿದೆ. ಬೆಳೆ ನಷ್ಟ ಪಡೆದವರಿಗಿಂತ ವಂಚಿತರ ಹೆಚ್ಚು ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, SDRF ಮಾರ್ಗದರ್ಶಿ ಪ್ರಕಾರ ಪ್ರತಿ ಹೆಕ್ಟರ್ಗೆ ಖುಷ್ಕಿ ಜಮೀನಿಗೆ 8,300 ಹಾಗೂ ನೀರಾವರಿಗೆ 17,000, ತೋಟಗಾರಿಕೆ ಬೆಳೆಗೆ 22,500 ನಿಗದಿಪಡಿಸಿ ಗರಿಷ್ಠ 2 ಹೆಕ್ಟರ್ಗೆ ನೀಡಿದ್ದು, ರೈತರು ಹೂಡಿದ ಬಂಡವಾಳಕ್ಕೆ ಹೋಲಿಸಿದರೆ ಭಿಕ್ಷೆ ಹಾಕಿದಂತಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಜನತೆಗೆ ತನ್ನ ಪಾಲಿನ ಮೊತ್ತವನ್ನು ಸೇರಿದ್ದರೆ ಒಂದಿಷ್ಟು ಪ್ರಯೋಜನವಾಗುತ್ತಿತ್ತು. ಸ್ನೇಹಿತರೆ, ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 4,000 ರು ಕೊಡುವುದನ್ನು ಮುಂದುವರಿಸದಿದ್ದರೆ ಕಷ್ಟ ಕಾಲದಲ್ಲಿ ಆಸರೆಯಾಗುತ್ತಿತ್ತು ಎಂದು ರೈತರ ವೇದನೆಯಾಗಿದೆ. ಸ್ನೇಹಿತರೆ, ಮುಂಗಾರು ಬಿತ್ತನೆಗೆ ತಯಾರಿ ನಡೆದರೂ ಕಳೆದ ಬಾರಿಯ ಮುಂಗಾರು ಕೈಕೊಟ್ಟು ಉಂಟಾದ ಬೆಳೆ ನಷ್ಟಕ್ಕೆ ಪೂರ್ಣ ಪ್ರಮಾಣದ ಪರಿಹಾರ ದೊರೆತಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಬರಪೀಡಿತ ತಾಲೂಕುಗಳಿಗೆ 17.6 ಲಕ್ಷ ರೈತ ಕುಟುಂಬಗಳಿಗೆ ಬ್ಯಾಂಕ್ ಖಾತೆಗೆ ಜೀವನೋಪಾಯ ಭತ್ಯವಾಗಿ ತಲಾ 3,000 ರೂಪಾಯಿಯಂತೆ ನೇರ ವರ್ಗಾವಣೆ ಆಗಲಿದೆ. ಇದಕ್ಕಾಗಿ ಸ್ನೇಹಿತರೆ 536 ಕೋಟಿ ರು ವೆಚ್ಚವನ್ನು NDRF ಬಳಸಲಾಗಿದೆ. ಸ್ನೇಹಿತರೆ, ಮಳೆ ಆಶ್ರಿತ ಕಾಲುವೆ ಕೊನೆ ಭಾಗದಲ್ಲಿ ಬೆಳೆ ನಾಶ ಪರಿಹಾರಕ್ಕೆ 468 ಕೋಟಿ ರೂಪಾಯಿಯನ್ನು ಕಾದಿರಿಸಲಾಗಿದೆ. ಸ್ನೇಹಿತರೆ, ದತ್ತಾಂಶ ಅಂತಿಮವಾದ ಬಳಿಕ ಜನರಿಗೆ ಈ ಕ್ರಮವಹಿಸಿದ್ದು ಬೆಳೆ ನಷ್ಟ ಬಾಕಿ ಇರುವ 2 ಲಕ್ಷ ರೈತರಿಗೆ ತಾಂತ್ರಿಕ ಸಮಸ್ಯೆ ಅಂತಿಮ ಘಟ್ಟದಲ್ಲಿದೆ ಎಂದು ಮೂಲಗಳು ತಿಳಿಸಿವೆ. ಸ್ನೇಹಿತರೆ, ಈಗಾಗಲೇ 20.37 ಲಕ್ಷ ರೈತರಿಗೆ ಬೆಳೆ ಪರಿಹಾರ ಪಾವತಿಯಾಗಿದೆ. ಇದಕ್ಕಾಗಿ 2,454 ಕೋಟಿ ರು ವ್ಯಯಿಸಲಾಗಿದ್ದು, ರೈತರ ಒತ್ತಾಯದ ಮೇರೆಗೆ ಮಳೆಯಾಶ್ರಿತ ಕಾಲುವೆ ಭಾಗದ 7 ಲಕ್ಷ ರೈತರನ್ನು ಈ ಸಬ್ಸಿಡಿಗೆ ಪರಿಗಣಿಸಲಾಗಿದೆ. ಸ್ನೇಹಿತರೆ, NDRF ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ 2,454 ಕೋಟಿ ರೂಪಾಯಿಗಳಲ್ಲಿ ಬೆಳೆ ಪರಿಹಾರ, ಜೀವನೋಪಾಯ ಭತ್ಯೆ ವೆಚ್ಚ ಸರಿದೂಗಿಸಲಾಗಿದೆ. ಸ್ನೇಹಿತರೆ, ರೈತರ ಕೋರಿಕೆ ಪರಿಗಣಿಸಿದ್ದರಿಂದ ಹೆಚ್ಚುವರಿ ಮೊತ್ತ ಅಗತ್ಯವಿದೆ. NDRF ಉಳಿದ ಮೊತ್ತಕ್ಕೆ SDRF 270 ಕೋಟಿ ಬಳಸಿಕೊಂಡು ಹೆಚ್ಚುವರಿ ಪರಿಹಾರ ಸರಿದೂಗಿಸುತ್ತೇವೆ ಎನ್ನುತ್ತಿವೆ ಮೂಲಗಳು. ಸ್ನೇಹಿತರೆ, ಮಳೆ ಕೊರತೆಯಿಂದಾಗಿ ಬೆಳೆ ನಷ್ಟವನ್ನು ಈ ಸಮಸ್ಯೆಗೆ ಪರಿಗಣಿಸಲಾಗಿದೆ. ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗದ ಜಲಾಶಯದಲ್ಲಿ ನೀರಿನ ಕೊರತೆ, ಹಿಂಗಾರು ಹಂಗಾಮಿನ ಬೆಳೆ ನಷ್ಟ ಮಾಡಿಕೊಂಡ ರೈತರನ್ನು ಇಲಾಖೆಯು ನಿರ್ಲಕ್ಷಿಸಿದೆ. ಸ್ನೇಹಿತರೆ, ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಎಂದು ಒತ್ತಾಯಿಸಿದ ಬಳಿಕ ಕಾಲುವೆ ಕೊನೆ ಭಾಗದ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡುವುದಾಗಿ ಸರ್ಕಾರವು ತಿಳಿಸಿದೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.